ಶುಕ್ರಾಚಾರ್ಯರು 5ನೆಯ ಭಾಗ. ಶರ್ಮಿಷ್ಠೆಯು ದೇವಯಾನಿಗೆ ಸೇವಕಿ ಆಗ್ತಾಳೆ. ಯಯಾತಿ ಹಾಗೂ ದೇವಯಾನಿಗೆ 2 ಮಕ್ಕಳು ಜನಿಸ್ತಾರೆ. ಶರ್ಮಿಷ್ಠೆಯು ಸಹ ಯಯಾತಿಯನ್ನು ಬಯಸ್ತಾಳೆ. ಯಯಾತಿಯು ಒಪ್ಪಿಗೆಯನ್ನು ಕೊಡ್ತಾನೆ. ಶರ್ಮಿಷ್ಠೆಯು ಗರ್ಭವತಿ ಆಗ್ತಾಳೆ. ಈ ವಿಷಯವನ್ನು ತಿಳಿದ ದೇವಯಾನಿ ಮತ್ತು ಶುಕ್ರಾಚಾರ್ಯರು ಯಯಾತಿಯನ್ನು ಶಪಿಸ್ತಾರೆ. ಯೌವನದಲ್ಲಿದ್ದ ಯಯಾತಿಯು ವೃದ್ಧನಾಗ್ತಾನೆ. ಆಗ ಯಯಾತಿಯು ಶಾಪದ ಪರಿಹಾರವನ್ನು ಕೇಳ್ತಾನೆ. ಆಗ ಶುಕ್ರಾಚಾರ್ಯರು, ನಿನ್ನ ಕುಮಾರರಲ್ಲಿ ಯಾರಾದರೂ ತಮ್ಮ ಯೌವನವನ್ನು ಧಾರೆ ಎರೆದರೆ ನಿನಗೆ ಯೌವನ ಬರುತ್ತೆ ಅಂತ ಹೇಳ್ತಾನೆ. ದೇವಯಾನಿಯ 2 ಕುಮಾರರು ಇದಕ್ಕೆ ಒಪ್ಪಲಿಲ್ಲ. ಶರ್ಮಿಷ್ಠೆಯ ಮಗನಾದ ಪುರು ಒಪ್ಕೊಳ್ತಾನೆ. ಕೊನೆಗೆ ತನ್ನ ಯೌವನವನ್ನು ಮಗನಿಗೆ ಕೊಟ್ಟು ತಾನು ಭಾರ್ಯೆಯರೊಂದಿಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾನೆ. ಬಲಿಚಕ್ರವರ್ತಿಯು ಯಜ್ಞವೊಂದನ್ನು ಮಾಡಿದಾಗ ವಿಷ್ಣುವು ವಾಮನಾವತಾರದಲ್ಲಿ ಬಂದಾಗ ಶುಕ್ರಾಚಾರ್ಯರ ಬಳಿಗೆ ಬಂದು ಹೇಳ್ತಾರೆ, ಬಂದಿರುವುದು ವಿಷ್ಣು ಅಂತ. ಹೀಗೆ ಗೊತ್ತಿದ್ದರೂ ದಾನವನ್ನು ಕೊಡಲು ಒಪ್ಕೊಳ್ತಾನೆ ಬಲಿಚಕ್ರವರ್ತಿ. ಹೀಗೆ ವಿಷ್ಣು ಬಲಿಯನ್ನು ಪಾತಾಳಕ್ಕೆ ತಳ್ತಾನೆ. ಆಗ ಶುಕ್ರಾಚಾರ್ಯರು ಸಹ ಬಲಿಯೊಂದಿಗೆ ಪಾತಾಳಕ್ಕೆ ಹೋಗ್ತಾರೆ. ಶುಕ್ರಾಚಾರ್ಯರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಅವರಿಗೆ ತಿಳಿಯದ ವಿದ್ಯೆಯೇ ಇಲ್ಲ ಅಂತ ಹೇಳಬಹುದು. ಇವರು ರಾಕ್ಷಸರ ಗುರುವಾದರೂ ಅತ್ಯಂತ ಜ್ಞಾನಿ, ಮೇಧಾವಿ ಶುಕ್ರಾಚಾರ್ಯರು.